ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಿ? ಇವತ್ತು ಅವಲಕ್ಕಿ ಮಾಡ್ತಾಯಿದ್ದೀವಿ ತಿಂಡಿಗೆ. ಮಗಳು ನಾನು ಮಾಡ್ತೀನಿ, ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂತ ಹೇಳಿದ್ಲು. ಹಂಗಾಗಿ ಅವಳು ಹೆಲ್ಪ್ ಮಾಡ್ತಾಯಿದ್ದಾಳೆ. ಇವತ್ತು ನಾನು ಮಾಡ್ತೀನಿ ಅಮ್ಮ ಇವತ್ತು ತಿಂಡಿ ಅಂತ. ಏನಿಲ್ಲ ಸ್ನೇಹಿತರೆ, ಮಾಮೂಲಿ ಅವಲಕ್ಕಿ ತಿಂಡಿ ಮಾಡ್ತಾಯಿದ್ದಾಳೆ. ನೋಡೋಣ, ಅವಳು ನೀನು ಹೇಳಮ್ಮ ನಾನು ಮಾಡ್ತೀನಿ ಅಂತ ಹೇಳಿದ್ದು. ಖಂಡಿತ ಅವಳು ತಿಂಡಿ ಮಾಡ್ತಾಳೆ. ಇವಾಗ ತೋರಿಸ್ತೀನಿ ನಿಮಗೆ. ನೀಟಾಗಿ ತೊಳೆದಿದ್ದೀವಿ ಫ್ರೆಂಡ್ಸ್. ಅವಲಕ್ಕಿನ ತೊಳೆದು ನೀಟಾಗಿ ನೆನೆ ಹಾಕ್ಕೊಂಡು ನೀರು ಬಸ್ಕೊಂಡಿದ್ದೀವಿ. ಅವಲಕ್ಕಿ ಹಾಕೋಣ ಬನ್ನಿ. ಸ್ನೇಹಿತರೆ, ಡರ್ಬಿ ಮಿಷಿನ್ನು ನಾನು ತಗೊಂಡಿದ್ದೆ. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ವಿವರ ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಟೈಲರ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ನೀವು ಸಹ ಆರಾಮಾಗಿ ಹೊಲಿಬೋದು. ಯಾರಾದರೂ ಒಂದಿನಕ್ಕೆ 3 ಬ್ಲೌಸ್ ಹೊಲಿತೀವಪ್ಪ ಅಂದರೆ ಒಂದು 10 ಬ್ಲೌಸ್ ಆರಾಮಾಗಿ ಹೊಲಿಬೋದು ಸ್ನೇಹಿತರೆ. ಮತ್ತು ಡ್ರೆಸ್ಗಳು ಇರ್ತಾವೆ ನೋಡಿರಿ, ಆ ಡ್ರೆಸ್ಗಳು ಅಷ್ಟೇ. ಆ ಡ್ರೆಸ್ ಹೊಲಿಯೋಷ್ಟೊತ್ತಿಗೆ ನೀವು ಆರಾಮಾಗಿ ಒಂದು ಏನಪ್ಪ ಅಂದರೆ ಒಂದು 4-5 ಡ್ರೆಸ್ ನೀವು ಆರಾಮಾಗಿ ಹೊಲಿಬೋದು. ಪ್ಯಾಂಟು ಎಲ್ಲ ಸೆಟ್ ಸೇರಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮಿಷಿನ್ನು. ನನಗೆ ತುಂಬ ದಿನದ ಆಸೆ. ಏಕೆಂದರೆ ನಾವು ಬಂದು ಆಯಿಲ್ ಹಾಕಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಹೊಲಿಯೋಕ್ಕೆ ಸುಮಾರು ಟೈಮ್ ಆಗುತ್ತೆ. ಇದು ಆಯಿಲ್ 6 ತಿಂಗಳಿಗೆ ಒಂದು ಸಲ ನಾವು ಮಾಡ್ಬೋದು, ಹಾಕಿ ತೆಗಿಬೋದು. ಯಾಕೆಂದರೆ ನಾವು ಮನೇಲಿ ಹೊಲಿತೀವಲ್ವ, ಹಂಗಾಗಿ ಮಿಷಿನ್ನು ಆಯಿಲ್ ಯಾವಾಗ ಹಾಕಬೇಕು ಅಂತಂದರೆ ಅದು ಲೋ ಲೆವೆಲ್, ಹೈ ಲೆವೆಲ್ ಇರುತ್ತೆ, 2 ಇರುತ್ತೆ. ಅದು ಲೋ ಲೆವೆಲಿಗೆ ಬಂದ ತಕ್ಷಣ ನಾವು ಬೇರೆ ಆಯಿಲನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಮಿಷಿನ್ನು, ನಿಮಗೂ ಸಹ ಯೂಸ್ ಆಗುತ್ತೆ. ನಾನು ನಿಮಗೆ ರಿವ್ಯೂ ತೋರಿಸಿದ್ದೀನಿ, ಹಂಗಾಗಿ ನಿಮಗೆ ವಿಡಿಯೋ ಮಾಡಿದೆ ಅಷ್ಟೇ. ನಾವು ಹಂಗೆ ಅವಲಕ್ಕಿ ಮಾಡ್ತಾಯಿದ್ವಿ ಇವಾಗ ತಿಂಡಿಗೆ. ಹಂಗಾಗಿ ಮಗಳು ನಾನು ಮಾಡ್ತೀನಿ ಅಂದಲ್ಲ, ಆ ರೆಸಿಪಿ ನಿಮ್ಮ ಹತ್ರ ನಾನು ತೋರಿಸಿದ್ದೀನಿ. ನಾನು ಆಲ್ರೆಡಿ ಅವಲಕ್ಕಿ ನಾನು ಮಾಡಿರೋದನ್ನು ನಿಮ್ಗೆ ಹಾಕಿದ್ದೀನಿ. ಮಗಳು ಮಾಡಿರೋ ಅವಲಕ್ಕಿ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ. ಇವತ್ತು ಸಂಜೆ ನಾನು ಹೋಟೆಲ್ಗೆ ಹೋದಾಗ ಮನೆಯಲ್ಲಿ ನಾನು ಊಟ ಮಾಡಿರಲಿಲ್ಲ ಸ್ನೇಹಿತರೆ. ಅವತ್ತು ಸಂಜೆ ಆಗಿರೋದ್ರಿಂದ ನಾನು ದೋಸೆ ಹಾಕ್ಸ್ಕೊಂಡೆ. ಮತ್ತು ನಾನು ನೈಟ್ ಊಟ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ದೋಸೆನೂ ಸಹ ಮಸಾಲೆ ದೋಸೆ 1 ಪೀಸ್ ಸೆಟ್ ದೋಸೆ ಹಾಕ್ಸ್ಕೊಂಡಿದ್ದೀನಿ. ನಾವು ದೋಸೆ ಸ್ವಲ್ಪ ಕಡಿಮೆನೇ ಸ್ನೇಹಿತರೆ ಮಾಡೋದು. ಹಾಗಾಗಿ ಏಕೆಂದರೆ ಇಲ್ಲಿ ನಮ್ಗೆ ಏನಾದರೂ ದೋಸೆ ತಿನ್ನಬೇಕಂದ್ರೆ ಇಲ್ಲಿ ಹಾಕ್ಸ್ಕೊತೀನಿ ನಾನು. ನಾವು ಮನೆಯಲ್ಲಿ ದೋಸೆ ಕಡಿಮೆನೇ ಮಾಡೋದು. ಹೊಸದಾಗಿ ಯಾರೇ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.